ಮರೆಯಲಾರೆ ನಿನ್ನ ಈ ಋಣವನ್ನು. ನನ್ನ ಸುಖ ಸಂತೋಷಕ್ಕಾಗಿ ಸಾಲಗಾರ ಆದವನು, ತನಗಾಗಿ ಎಂದು ಏನನ್ನು ಬಯಸದವನು. ಅದೆಷ್ಟೇ ಜನ್ಮ ಎತ್ತಿದರೂ ಈ ಋಣವನ್ನು ನಾನು ತೀರಿಸಲಾರೆ. ಶರಣಾಗಿ ಬಿಡುವೆ ಸಲ್ಲಲಿ ನಿನಗೆ ಅತೀ ಗೌರವ. ಎಲ್ಲರೂ ಕೇಳೋರು, ದೇವ್ರು ನೋಡ್ದ ಅಂದರೆ ನಾನು ನೋಡಿದೆ ಅಂತ. ಯಾರನ್ನ ಅಂದರೆ ರಾಜ್ಕುಮಾರ್ ಅವ್ರನ್ನ ಅಂತ ಇದ್ರು. ಅದ್ರ ಪಕ್ಕದಲ್ಲಿ ಇದನ್ನಿಟ್ಟು ಪೂಜಿಸ್ತೀನಿ ಮೇಡಮ್. ಸ್ವೀಟ್ ಸರ್. ಕೋಟೆಯನ್ನ ಲಗ್ಗೆ ಇಟ್ಟ ರಾಣಿಯವರು ಅಂತ ಹೇಳ್ತೀನಿ. ಗೆದ್ದಿದ್ದಾರೆ ಅವ್ರು ಆಕ್ಚುಲಿ. ಅರ್ಧಾಂಗಿ ಅಂತಾರಲ್ಲ, ಅದು ನಿಜವಾದ ರೂಪನೇ ಇವಳು ಮೇಡಮ್. ನನ್ನ ತಾಯಿ ಕಾಲು ಮುಗಿಯೋಗೆಲ್ಲ ಈ ಕಾಲುಂಗುರದ್ದು ನನ್ನ ಹಣೆ ಟಚ್ ಮಾಡ್ತಾ ಇದ್ದೆ ನಾನು. ಈಗಲೂ ತೊಳಿಲಿಲ್ಲ ಸರ್ ಅದು. ದಿನ ಆಫೀಸ್ಗೆ ಹೋದಾಗ ಒಳಗೆ ಕೂತ್ಕೊಂಡು ನಮ್ಮ ತಾಯಿ ಆಶೀರ್ವಾದ. ಆ ಅಮ್ಮ ಇನ್ನೂ ಇದ್ದಾಳೆ. ಆಫೀಸು ಪೂಜೆ ಎಲ್ಲ ಆದಮೇಲೆ ಅಮ್ಮ ಬಂದು ಹಿಂಗೆ ತೆಗೆದ್ಬಿಟ್ಟು ಕೈ ತುಂಬ ಸರ್ ಹಿಂಗೆತ್ತು ಗಲ್ಲಕ್ಕೆ ಹಾಕೋರು ಸರ್. ಅದು ಸರ್ ಎಲ್ಲ 5-5 ಪೈಸಾ 300 ಪೈಸಾ ಕಾಯಿನ್ಗಳು ಸರ್. ಅದು ಥ್ಯಾಂಕ್ಸ್ ಅಮ್ಮ. ಇದಕ್ಕಿಂತ ಗಿಫ್ಟ್ ಇನ್ಯಾ ಸರ್. ತುಂಬಾ ಸಂತೋಷ ಆಗ್ತಾ ಇದೆಯಮ್ಮ. ನನಗೂ ತಂದೆ ತಾಯಿ ಇಲ್ಲ, ಇವ್ಳಿಗೂ ತಂದೆ ತಾಯಿ ಇಲ್ಲ. ಯಾವ ಜನ್ಮದ ಪುಣ್ಯನ ಏನೋ ಗೊತ್ತಿಲ್ಲ. ಇನ್ಮೇಲೆ ನೀವು ಸಹ ನಮ್ಮ ತಂದೆ ತಾಯಿ ರೂಪದಲ್ಲೇ ಇರ್ತೀರಾ. ಕೆಲಸದ ಜೊತೆಗೆ ಈ ಸಂಬಂಧಗಳು ಬೆಳೆಯೋ ವಿಶೇಷತೆ ಇದೆಯಲ್ಲ, ಅದು ಬೇರೆ ಯಾವ ರಿಯಾಲಿಟಿ ಶೋ ಅಲ್ಲಿ ನಡೆಯುತ್ತೋ ನನಗೆ ಗೊತ್ತಿಲ್ಲ. ನಮ್ಮದು ತುಂಬ ಬಡತನ ಫ್ಯಾಮಿಲಿ ಮೇಡಮ್. ಅದು ಯಾವ ದೇವ್ರ ಪುಣ್ಯನೋ ದೇವ್ರ ರೂಪದಲ್ಲೇ ಬಂದು ಇವಳು. ಅಲ್ಲಿಂದ ನನ್ನ ಎಲ್ಲ ಬೆಳವಣಿಗೆಗೂ ಇವಳೇ ಕಾರಣ ಆಗಿದೆ. ನಮ್ಮ ಈ ಜರ್ನಿ ನೋಡ್ತಿದ್ರೆ ಏನು ಪುಣ್ಯ ಮಾಡಿದ್ದೀನೋ ಅನಿಸ್ತಿದ್ದು. ಇಷ್ಟೆಲ್ಲ ಈಸಿ ಕನ್ನಡ ಕೊಟ್ಟಿದ್ದು. ನಾನು ಎಲ್ಲೋ ಮನೇಲಿ ಮೂಲೆಯಲ್ಲಿ ಕುತ್ಕೊಂಡಿದ್ದವಳು ಇವತ್ತು ಇಷ್ಟು ಜನಕ್ಕೆ ಪರಿಚಯ ಆಗಿದ್ದೀನಲ್ಲ. ಅವರೆಲ್ಲ ಎಷ್ಟು ಬಂದು ಮಾತಾಡಿಸ್ತಾರೆ. ಒಂದು ಹುಡುಗಿ ಅಂತೂ ಮನೆ ಹಳ್ಳಿಯಲ್ಲಿ ಕೈಯಲ್ಲಿ ಆಟೋಗ್ರಾಫ್ ಮಾಡಿಸ್ಕೊಂಡು ಫಸ್ಟ್ ಟೈಮ್ ಒಂದು ಹುಡುಗಿ. ನನಗೆ ಗೊತ್ತಿಲ್ಲ ಆಟೋಗ್ರಾಫ್ ಮಾಡೋದೆಲ್ಲ ಏನು ಗೊತ್ತಿಲ್ಲ. ನಾನು ಹಂಗೂ ಕೇಳಿದೆ, ಅಳಿಸೋಗುತ್ತಲ್ಲಮ್ಮ ಕೈಯಲ್ಲಿ ಅಂದರೆ, ಇಲ್ಲ ಮೇಡಮ್ ನಾನು ಫೋನಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಯಾವಾಗಲೂ ನೋಡ್ಕೊತೀನಿ ಅಂತ ಅಂದ್ಲು. ಎಷ್ಟು ಕಣ್ಣಲ್ಲೇ ನೀರು ಬಂದುಬಿಡ್ತು. ಇಷ್ಟು ನಾನು ಹೆಸರು ಮಾಡನ್ನ ಅಂತ. ಅದೆಲ್ಲ ಈ ಜೋಡಿ ನಂಬರ್ 1 ವೇದಿಕೆ ಕೊಟ್ಟಿದ್ದು. ಯಾವಾಗಲೂ ಚಿರಋಣಿ ನಾನು. ಕೋಟಿ ಸರ್, ಏನು ಹೇಳ್ತೀರಾ ಸರ್ ನಿಮ್ಮ ಜರ್ನಿನ ನೋಡಿ? ಮೇಡಮ್ ನಾನು ಹೇಳಿದ್ನಲ್ಲ ಮೇಡಮ್, ವೆರಿ ಫಸ್ಟು ಈ ವೇದಿಕೆಗೆ ಬಂದಲ್ಲ ಮೇಡಮ್, ಆಗಲೇ ನನ್ನ ಹೀರೋ ರೇಂಜಲ್ಲಿ ತೋರಿಸಿದಾಗ ಆಗಲೇ ಎಮೋಷನ್ ಆಗಿಬಿಟ್ಟೆ. ನಾನು ಅವತ್ತೇ ಗೆದ್ದುಬಿಟ್ಟೆ ಮೇಡಮ್. ಅವತ್ತು ಪ್ರೇಮ್ ಅವರೇ. ಅಕ್ಕ ನಮಸ್ಕಾರ. ನಮಸ್ಕಾರ ಕೋಟೆ ಸರ್ ನಮಸ್ತೆ. ನಮಸ್ತೆ ಸರ್. ತುಂಬಾ ಖುಷಿ ಆಗುತ್ತೆ ನಿಮ್ಮ ಜರ್ನಿ ನೋಡಿ. ಬಹಳ ಹೆಮ್ಮೆ ಅನ್ಸೋದೇನು ಅಂದ್ರೆ, ಸಾರ್ಥಕತೆ ಅಂತ ಅನ್ಸೋದು ಅಂದ್ರೆ ಅಡಿಗೆ ಮನೆಯಿಂದ ಹೋಗಿ ಆಟೋಗ್ರಾಫ್ ಹಾಕೋ ರೇಂಜಿಗೆ ಬೆಳೆದ್ರಲ್ಲ ನಮ್ಮ ವೇದಿಕೆಯಿಂದ, ಅದೇ ನಮ್ಮ ಖುಷಿ. ಅಂಡ್ ಪ್ರಭಾಕರ್ ಸರ್, ನೀವು ವೇದಿಕೆಗೆ ಬಂದಾಗ ನಮ್ಮೆಲ್ರಿಗೂ ನೀವು ವಿಲನ್ ಕ್ಯಾರೆಕ್ಟರ್ ಮಾಡೋ ಪ್ರಭಾಕರ್ ಅಂತ. ಈಗ ವೇದಿಕೆಗೆ ಬಂದು ಹೀರೋ ಆಗ್ಬಿಟ್ರಲ್ಲ ಸರ್ ನೀವು. ಅದು ಎಲ್ಲ ಹೀರೋಗಳ ಸಾಂಗ್ನ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋ ರೇಂಜಿಗೆ. ಸಖತ್ ಖುಷಿ ಆಗ್ತಾ ಇದೆ ವೇದಿಕೆಗೆ ಬಂದಿದ್ದಕ್ಕೆ, ನಮ್ಮನ್ನೆಲ್ಲ ರಂಜಿಸಿದ್ದಕ್ಕೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸು ಬಿಚ್ಚಿ ಮಾತಾಡಿದ್ದಕ್ಕೆ, ನಮ್ಮನ್ನೆಲ್ಲ ಇನ್ಸ್ಪೈರ್ ಮಾಡೋದಕ್ಕೆ, ನಿಮ್ಮಿಂದ ಒಂದಷ್ಟು ಹೇಗೆ ಬದುಕಬೇಕು ಅನ್ನೋ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಅದಕ್ಕೆ ಎಲ್ಲದಕ್ಕೂ ಸಹ ಥ್ಯಾಂಕ್ ಯು. ಮಾಳವಿಕಮ್ಮ, ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಇಡೀ 14 ವಾರದ ಪಯಣ ಮತ್ತು ನಿಮ್ಮ ಒಟ್ಟು ಬದುಕಿನ ಪಯಣ ಹೊಂಬಿಸಿಲು ಅಂತ ನನಗನ್ಸುತ್ತೆ.